ಡಿ ಎಂ ಪೂಜಾರ್ ಅವರು ನನಗೆ ಸ್ನೇಹಿತರು ಕೂಡ, ಅತ್ಯಂತ ಆತ್ಮೀಯ ಸ್ನೇಹಿತರು. ಹಾಗೂ ಅವರು ಬಡತನದಿಂದ ಮೇಲೆ ಬಂದಿರುವಂತಹ ಒಂದು ಅಪ್ಪಟ ಗ್ರಾಮೀಣ ಪ್ರತಿಭೆ. ಇವತ್ತು ಈ ಒಂದು ವಕೀಲ ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಅತ್ಯಂತ ಕಡು ಬಡತನದಲ್ಲಿ ಮತ್ತು ತಮ್ಮ ಓದಿನ ಮುಖಾಂತರ, ಪ್ರತಿಭೆಯ ಮುಖಾಂತರ ಜನಮಾನಸದಲ್ಲಿ ಸೂರೆಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಯಾರು ಹಸಿವು ಮತ್ತು ಬಡತನದ ಬಗ್ಗೆ ಅರಿವಿರುತ್ತೋ ಅಂತ ವ್ಯಕ್ತಿ ಯಾವುದೇ ಪ್ರೊಫೆಷನ್ ಮಾಡಿದ್ರೂ ಕೂಡ ಅದು ಪ್ರಾಮಾಣಿಕವಾಗಿ ಇರುತ್ತೆ ಅನ್ನುವಂಥ ಭಾವನೆ ನಂದು. ಹಾಗಾಗಿ ಆ ಉದ್ದೇಶ ಇಟ್ಕೊಂಡ್ರೆ ಖಂಡಿತವಾಗಿ ಡಿ ಎಂ ಪೂಜಾರ್ ಅವರು ಈ ಒಂದು ಅನಿಸಿಕೆಯನ್ನ ಅವರು 100% ಹೊಂದಿರ್ತಾರೆ ಅನ್ನುವಂಥ ಭಾವನೆ ನಂದು. ಮತ್ತು ಇನ್ನೊಂದು ವಿಷಯ, ಅವರು ಆಗಾಗ ನನ್ನ ಮುಖಾಂತರ ಹಂಚ್ಕೊಳ್ತಿರ್ತಾರೆ, ಹಿಂಗ ಸರ್ ಬಡವರು ಬಂದ್ರು, ಏನ್ ಮಾಡೋದು ಸರ, ಹೋಗುದು ಕೇಳೋದು, ಕೊಟ್ಟಿನಿ ಮಾಡ್ತೀನಿ ಸರ ಅಂತ. ಮತ್ತೆ ಇಂಥ ಯಾವ್ದಾದ್ರು ನ್ಯಾಯ ಕೇಳ್ಕೊಂಡು ಬಂದ್ರು ಅಂತಂದ್ರ ನಿಜವಾಗಿ ಅದ್ರ ಬಗ್ಗೆ ಅಂತ ಹೊತ್ತಿನೊಳಗೆ ಅವರು ಎಷ್ಟೋ ಜನ ಬಡ ಜನರಿಗೆ ಸಹಾಯ ಮಾಡೀನಿ ಅನ್ನುವಂಥ ಸದಾಶಯನ್ನು ನನ್ನ ಮುಖಾಂತರ ಅವರು ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ. ಅದು ಒಂದು ಕೂಡ ಈಗ ಪ್ರೊಫೆಷನಲಿ ಅಂದ್ರೆ ಅದು ಅತ್ಯಂತ ಮಹತ್ವಪೂರ್ಣ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಭಾವನೆಯೊಳಗೆ ಅವರು ಇರುವುದರಿಂದ ಅವರ ವೃತ್ತಿ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಮತ್ತು ಅವರು ಇನ್ನೂ ಸಮಾಜ ಕಾರ್ಯಗಳನ್ನ ಸಾಮಾಜಿಕವಾಗಿ ಮತ್ತು ಬಡವರ ಬಗ್ಗೆ ಆಗಲಿ ಇಟ್ಟುಕೊಂತ ಕಾಳಜಿ ಎಂದೂ ಮರೆಯಾಗದಿರಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ನಾನು ಅವರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ, ಅವರ ವೃತ್ತಿ ಜೀವನ ಮತ್ತು ಅವರ ಎಲ್ಲ ಅವರು ಕಂಪ್ಲೀಟ್ ಅವರ ಕುಟುಂಬ ನನಗೆ ಪರಿಚಯ. ಅವರು ಶ್ರೀಮತಿಯವರಿರ್ಬೋದು, ಮಕ್ಕಳಿರ್ಬೋದು, ಅವರಿಗೆ ಮುಂದಿನ ಜೀವನ ಅವರಿಗೆ ಒಳ್ಳೇದಾಗಲಿ ಮತ್ತು ಸಿದ್ದೇಶ ಒಳ್ಳೇದು ಮಾಡಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ನನ್ನ ಮಾತು. ಪೂಜಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅಗ್ಲಿ ಆತ್ಮೀಯರು, ಹಿರಿಯ ಅಣ್ಣ ಸ್ಥಾನ ಅಂತ ವಹಿಸ್ಕೊಂಡ್ರು ತಪ್ಪಾಗಂಗಿಲ್ಲ. ಯಾಕಂದ್ರೆ ನಮ್ಮ ಫಸ್ಟ್ ಗಿಣಿಗೇರಿ ಅವ್ರು ಬಂದದ್ದಂತಂದು 2005 ಮತ್ತು 2006 ಸಾಲೊಳಗೆ ಬಂದ್ರು. ಫಸ್ಟ್ ಅವ್ರ ಧರ್ಮಪತ್ನಿ ಅವರು MSPS ಗಿಣಿಗೇರ ಶಾಲೆಯೊಳಗೆ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ತದನಂತರದಲ್ಲಿ ಸರ್ ನಾವು ಪರಿಚಯ ಆಯ್ತು. ಇಲ್ಲೇ PM ಬಸವರಾಜ್ ಅವರ ಮನೆ ಮೇಲೆ ಬಾಡಿಗೆ ಇದ್ರು. ಅವ್ರಿಗೆ ಫಸ್ಟ್ ಲಗ್ನ ಆದ ಕೂಡಲೇ ಇಲ್ಲಿಗೆ ಬಂದ್ರು. ಅವರು ಇಬ್ಬರು ಗಂಡ ಹೆಂಡತಿ ಬಂದು ಇಲ್ಲೇ ಜೀವನ ಮಾಡಿದ್ರು. ಅವಾಗ ನಮ್ಗೆ ಅಷ್ಟೊಂದು ಪರಿಚಯ ಆಗಲ್ಲ, ಆದ್ರೆ 1 ವರ್ಷದ ನಂತರ ಪರಿಚಯ ಆಯ್ತು. ಅವರು ನಮ್ಮ ಸ್ನೇಹ ಆಯ್ತು. ಆಮೇಲೆ ಮೇಡಮ್ ಅವ್ರು ಇಲ್ಲೇ ಇದು ಸ್ಕೂಲ್ ಇದ್ರು, ಅವರು ಕೊಪ್ಪಗೆ ಹೋಗ್ತಿದ್ರು. ಆಮೇಲೆ ನಮ್ಗೆ 2010ರಿಂದ ಭಾಳ ಆತ್ಮೀಯರಾದ್ರು. ಸುಮಾರು 2-3 ವರ್ಷ ಆದ್ಮೇಲೆ ಹತ್ರಕ್ಕಾದ್ರು. ಕೇಸ್ ವಿಚಾರ ಬಂತಂದ್ರೆ ಅವ್ರು ಒಂದು ಮಾತು ಹೇಳ್ತಾರ, ಬುದ್ಧ ಬಸವ ಅಂಬೇಡ್ಕರ್ ಅಂತಂದೇಳಿ. ಅವ್ರು ಅದೇ ತತ್ವದಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ. ಯಾಕಂದ್ರೆ ಇವತ್ತು ಒಬ್ಬ ಕೀಳ್ ಜಾತಿ ಮನುಷ್ಯನ್ ಬಂದ್ರು ಯಾಕೆ ಅನ್ನಂಗಿಲ್ಲ, ದೊಡ್ಡ ಮೇಲೆ ಜಾತಿ ಬಂದನಂತಂದ್ರೆ ಮೇಲೆ ಎತ್ತಂಗಿಲ್ಲ. ಎಲ್ಲರೂ ಸಮಾನವಾಗಿ ಅವ್ರ ವಿಷಯದಲ್ಲಿ ಕೇಸ್ ಯಾವುದೇನೇ ಇರಲಿ ನ್ಯಾಯಯುತವಾಗಿ ಗರ್ಭಿತವಾಗಿ ಧರ್ಮಕ್ಕೆ ನಡೀತಿರುತ್ತೆ, ಅಧರ್ಮಕ್ಕಂತೂ ಎಂದೂ ಮಾತಾಡಿಲ್ಲ. ಆ ವಿಚಾರನ ಅವ್ರ ಹತ್ರ ಹೋಗಂಗಿಲ್ಲ. ಆಮೇಲೆ ಹಣಕಾಸು ವಿಚಾರ ಬಂತಂದ್ರೆ ಆ ಮನುಷ್ಯ ನೇರ ಇವತ್ತು ಎಲ್ಲಾ ಜನಾಂಗಕ್ಕೂ ನಾವು ಒಂದು ಜಾತಿ ಸೀಮಿತವಾಗಿಲ್ಲ. TM ಪೂಜಾರ್ ಸರ್ ಅಂದ್ರೆ ಸರ್ವ ಧರ್ಮದ ಒಂದು ನ್ಯಾಯಯುತವಾದಿ. ಅವರು ನ್ಯಾಯಯುತವಾದಿ. ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಅತಿ ಆತ್ಮೀಯರವರು. ನಮ್ಮ ಜೊತೆಗೆ ಸ್ನೇಹವಿರಲಿ, ಬಾಂಧವ್ಯ ಇರಲಿ, ಒಂದು ಲಗ್ನ ಇರಲಿ, ಒಂದು ಫ್ಯಾಮಿಲಿ ವಿಚಾರ ಏನ್ ಬಂದ್ರು ಅವರು ನಮ್ಮ ಮನೆ ಹಿರಿಯ ಸದಸ್ಯರು, ನಾವು ಅವ್ರ ಮನೆಗೆ ಹಿರಿಯ ಸದಸ್ಯರಾಗಿ ಬಹಳ ಅನ್ಯೂನ್ಯವಾಗಿದ್ದೀವಿ ಅಂತ DM ಪೂಜಾರ್ ಅವರು ಒಂದು ನಾವು ಬಹಳ ಆಸೆ ಐತಿ, ಜಿಲ್ಲಾ ಅಧ್ಯಕ್ಷರಾಗಬೇಕು, ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಈಗ ಅವ್ರು ಸುಮಾರು ಅವ್ರ ಕೈ ಕೆಳಗೆ ಅಸಿಸ್ಟೆಂಟ್ ಆಗಿ, ಜೂನಿಯರ್ ಆಗಿ, ಸೀನಿಯರ್ ಆಗಿ ಈಗ ಆಲ್ರೆಡಿ ಒಂದು 15 ಜನ ಕೆಲಸ ಮಾಡಕತ್ತಾರೆ. ಇನ್ನೂ 10-15 ಜನ ಬೆಳೀಲಿ, ಅವ್ರು ಉನ್ನತ ಸ್ಥಾನಕ್ಕೆ ಹೋಗ್ಲಿ, ಜಿಲ್ಲಾಧ್ಯಕ್ಷರಾಗಬೇಕು ನಾವು ಭಾಳ ಆಸೆ ಇಟ್ಕೊಂಡಿವಿ. ಅವ್ರನ್ನ ಒಂದು ಎಲ್ಲರೂ ಸೇರಿ, ನಾವು ನೀವು ಆಮೇಲೆ ಜನ ಎಲ್ಲರೂ ಸೇರ್ಕೊಂಡು ಅವ್ರ ಜಿಲ್ಲಾಧ್ಯಕ್ಷರನ್ನು ಮಾಡಿ ಇನ್ನೂ ಹೆಚ್ಚಿನವಾಗಿ ನ್ಯಾಯಯುತವಾಗಿ ನ್ಯಾಯವನ್ನು ಗೆದ್ದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.